ವಿರುದ್ಧ ಟೆಸ್ಟ್ ಸರಣಿಯನ್ನ ಆಡ್ತಾ ಇರುವಂತಹ ಭಾರತಕ್ಕೆ ತವರಿನಲ್ಲಿ ಮತ್ತೊಂದು ಮುಖಭಂಗ ಫಿಕ್ಸ್ ಆಗಿದೆ. ಆಲ್ರೆಡಿ ಮೊದಲ ಪಂದ್ಯವನ್ನ ಸೋತಿದ್ದವರು ಈಗ ಎರಡನೇ ಪಂದ್ಯವನ್ನು ಕೂಡ ಡ್ರಾ ಮಾಡಿಕೊಳ್ಳೋಕ್ಕೂ ಆಗದೆ ಇರುವಂತಹ ಸ್ಟೇಜ್ನಲ್ಲಿದ್ದಾರೆ. ಟೆಂಬಾ ಬಹುಮಾ ಪಡೆ ರನ್ಗಳ ರಾಶಿಯನ್ನೇ ಗುಡ್ಡೆ ಹಾಕಿದ್ರೆ ಪಂದ್ಯದ ಗೆಲುವಿನ ಹೊಸ್ತಿಲಲ್ಲಿದೆ. ಡೂ ಆರ್ ಡೈ ಆಗಿದ್ದ ಈ ಪಂದ್ಯವನ್ನ ಭಾರತ ಕೈ ಚೆಲ್ಲಿದ್ದು ಹೇಗೆ, ಟೆಂಬಾ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಸದ್ಯ ಗುವಾಹಟಿಯಲ್ಲಿ ನಡೀತಾ ಇದೆ. ಸೌತ್ ಆಫ್ರಿಕಾ ತಂಡ ಕಂಪ್ಲೀಟ್ ಆಗಿ ಈ ಪಂದ್ಯದಲ್ಲಿ ಡಾಮಿನೇಷನ್ ಅನ್ನು ಸಾಧಿಸಿದೆ. ಮೊದಲ ದಿನ ಅಂದ್ರೆ ಪಂದ್ಯ ಶುರುವಾಗಿದ್ದಂತ ಶನಿವಾರ ಎರಡೂ ತಂಡಗಳು ಆಲ್ಮೋಸ್ಟ್ ಈಕ್ವಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಸೊ ಈ ಕಡೆ ಭಾರತಕ್ಕೆ ವಿಕೆಟ್ಸ್ ಕೂಡ ಬಂದಿತ್ತು, ಆ ಕಡೆ ಸೌತ್ ಆಫ್ರಿಕಾಕ್ಕೆ ರನ್ಸ್ ಕೂಡ ಬಂದಿತ್ತು. ಆದ್ರೆ ಭಾನುವಾರ ಅಂದ್ರೆ ಪಂದ್ಯದ ಎರಡನೇ ದಿನ ಸೌತ್ ಆಫ್ರಿಕಾ ಬ್ಯಾಟರ್ಗಳು ಪಾರುಪತ್ಯ ಮೆರೆದಿದ್ದಾರೆ. ಭಾರತದ ಬೌಲರ್ಗಳಿಗೆ ನೀರು ಕುಡಿಸಿದ್ದಾರೆ. ಸೊ ಇಡೀ ಪಂದ್ಯದ ಚಿತ್ರಣ ಬದಲಾಗಿದ್ದೇ ಇಲ್ಲಿ. ಅದು ಹೇಗೆ ಅನ್ನೋದನ್ನ ಡಿಟೇಲ್ಡ್ ಆಗಿ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲನೇ ದಿನ ಅಂದ್ರೆ ಪಂದ್ಯ ಶುರುವಾದಂತ ಶನಿವಾರ ಮೊದಲನೇ ದಿನ ಸೌತ್ ಆಫ್ರಿಕಾ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡುತ್ತೆ. ಸೊ ಇಲ್ಲೂ ಕೂಡ ಟೆಂಬಾ ಬಹುಮಾ ಟಾಸ್ ಅನ್ನ ಗೆಲ್ತಾರೆ, ಹಾಗೆ ಬ್ಯಾಟಿಂಗ್ ಅನ್ನ ಚೂಸ್ ಮಾಡಿಕೊಳ್ತಾರೆ. ಸೊ ಸೌತ್ ಆಫ್ರಿಕಾ ಪರ ಮೊದಲ ದಿನ ದಾಟದ ಅಂತ್ಯಕ್ಕೆ ಅಂದ್ರೆ 3 ಸೆಷನ್ಗಳ ಮುಕ್ತಾಯದ ವೇಳೆಗೆ 267 ರನ್ಗಳು ಬರುತ್ತೆ, 6 ವಿಕೆಟ್ಗಳು ಕಳ್ಕೊಂಡಾಗಿತ್ತು. ಸೊ ಈ ಮೂಲಕ ಅಂದ್ರೆ ಭಾರತ ಮೊದಲನೇ ದಿನ 6 ವಿಕೆಟ್ಗಳನ್ನ ತೆಗೆಯುವಲ್ಲಿ ಯಶಸ್ವಿಯಾಗಿತ್ತು. ಸೊ ಅಲ್ಲಿಗೆ ಅಂದ್ರೆ ಪಂದ್ಯ ಆಲ್ಮೋಸ್ಟ್ ಎರಡೂ ತಂಡಗಳಿಗೂ ಕೂಡ ಈಕ್ವಲ್ ಆಗಿತ್ತು. ಅಂದ್ರೆ ಯಾರು ಬೇಕಾದ್ರೂ ಈ ಪಂದ್ಯದಲ್ಲಿ ಮೇಲುಗೈ ಸಾಧಿಸುವಂತ ಚಾನ್ಸಸ್ ಇತ್ತು. ಬಟ್ ಎರಡನೇ ದಿನ ಅಂದ್ರೆ ಭಾನುವಾರ ಇಡೀ ಪಂದ್ಯದ ದಿಕ್ಕೇ ಬದಲಾಗುತ್ತೆ. ಸೊ ಎರಡನೇ ದಿನ ಕಂಪ್ಲೀಟ್ ಆಗಿ ಸೌತ್ ಆಫ್ರಿಕಾದ ಬ್ಯಾಟರ್ಗಳು ಪಾರುಪತ್ಯವನ್ನ ಮೆರೀತಾರೆ. ಸೊ ಅದರಲ್ಲೂ ಕೂಡ ಎರಡನೇ ದಿನ ಅಂದ್ರೆ ತವರಿನ ಪಿಚ್ನಲ್ಲೂ ಕೂಡ ಭಾರತೀಯ ಬೌಲರ್ಗಳಿಗೆ ಸೌತ್ ಆಫ್ರಿಕಾ ವಿಕೆಟ್ಗಳನ್ನು ಎದುರಿಸೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ 4 ವಿಕೆಟ್ಗಳಷ್ಟೇ ಬಾಕಿ ಇದ್ದಾಗ ಆಲ್ಮೋಸ್ಟ್ ಭಾನುವಾರ ಮೊದಲನೇ ಸೆಷನ್ ಮುಕ್ತಾಯದ ವೇಳೆಗೆ 300 ಬಿಲೋ ಒಳಗನೆ ಆಲ್ಮೋಸ್ಟ್ ಇವರೇನಾದ್ರೂ ಕೂಡ ಅಲೌಟ್ ಮಾಡಬಹುದು ಅನ್ನುವಂಥ ಚಾನ್ಸಸ್ ಇರುತ್ತೆ. ಆದ್ರೆ ಅದು ಸಾಧ್ಯನೇ ಆಗೋದಿಲ್ಲ. ಸೊ ಭಾರತದ ಬೌಲರ್ಗಳ ಬೆವರಳಿಸಿದ್ದು ಅಕ್ಷರಶಃ ಸೌತ್ ಆಫ್ರಿಕಾದ ಬ್ಯಾಟರ್ಗಳಾದ ಮುತ್ತುಸ್ವಾಮಿ ಹಾಗೆ ಮಾರ್ಕೋ ಜಾನ್ಸನ್. ಇವರಿಬ್ಬರ ಪಾರ್ಟ್ನರ್ಶಿಪ್ ಆಗಿ ಆಟವನ್ನು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ ನಿಜವಾಗ್ಲೂ ಕೂಡ ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ. ಬಟ್ ಇಲ್ಲಿ ಟೀಕೆಗೆ ಗುರಿಯಾಗ್ತಾ ಇರೋದು ಭಾರತದ ಬೌಲಿಂಗ್ ವಿಭಾಗ. ಸೊ ಆಲ್ಮೋಸ್ಟ್ ಟಾಪ್ ಆರ್ಡರ್ ಬ್ಯಾಟರ್ಗಳೆಲ್ಲ ಕೈಕೊಟ್ಟಾಗ ಮಿಡಲ್ ಆರ್ಡರ್ ನಲ್ಲಿ ಮುತ್ತುಸ್ವಾಮಿ ಹಾಗೆ ವೇಗಿಯಾಗಿರುವಂತ ಮಾರ್ಕೋ ಜಾನ್ಸನ್ ನಿಂತ್ಕೊಂಡು ಆಡುವಂತ ರೀತಿ ನಿಜಕ್ಕೂ ಕೂಡ ಅದ್ಭುತವಾಗಿತ್ತು. ಮುತ್ತುಸ್ವಾಮಿ ಅಂತೂ 109 ರನ್ಗಳನ್ನ ಪೇರಿಸ್ತಾರೆ ಭಾನುವಾರ, ಹಾಗೆ ಮಾರ್ಕೋ ಜಾನ್ಸನ್ 93 ರನ್ಗಳು. ಸೊ ಈ ಇಬ್ಬರ ಆಟಗಾರರೇ 200+ ಇವರಿಬ್ಬರಿಂದಲೇ ಬಂದಿದೆ. ಸೊ ಎಲ್ಲಿ 300 ಬಿಲೋ ಔಟ್ ಆಗ್ತಾರೆ ಅನ್ಕೊಂಡ್ರು, ಆಲ್ ಔಟ್ ಆಗ್ತಾರೆ ಅನ್ಕೊಂಡ್ರು. ಸೊ ಆದ್ರೆ ಇವರಿಬ್ಬರ ಆಟದಿಂದಾಗಿ ಸೌತ್ ಆಫ್ರಿಕಾ ತಂಡ ರನ್ಗಳ ರಾಶಿಯನ್ನೇ ಗುಡ್ಡೆ ಹಾಕುತ್ತೆ. ಸೊ ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡುತ್ತೆ. ಸೊ ಈ ಇಬ್ಬರು ಆಟಗಾರರ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡುವಲ್ಲಿ ನಿಜಕ್ಕೂ ಕೂಡ ಭಾರತ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಸೊ ಹೀಗಾಗಿ ಈಗ ಬ್ಯಾಟಿಂಗ್ ನಲ್ಲಿ ಹೊಡೆತ ತಿನ್ಬೇಕಾಗಿದೆ. ಅಂಡ್ ಎರಡನೇ ದಿನ ಮುಕ್ತಾಯದ ಹೊತ್ತಿಗೆ ಆಲ್ಮೋಸ್ಟ್ 3 ಸೆಷನ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಇನ್ನೇನು 3ನೇ ಸೆಷನ್ ಎಂಡ್ ಆಗುತ್ತೆ ಅನ್ನೋ ಟೈಮಲ್ಲಿ ಆಲ್ ಔಟ್ ಆಗ್ತಾರೆ. ಸೊ ಅಷ್ಟಲ್ಲಾಗ್ಲೇ ಸೌತ್ ಆಫ್ರಿಕಾ ತಂಡ ಅಂದ್ರೆ ಟೆಂಬಾ ಬಹುಮಾ ತಂಡ ಏನನ್ನ ಸೆಟ್ ಮಾಡಬೇಕಿತ್ತು ಅದನ್ನ ಆಲ್ರೆಡಿ ಮಾಡಿ ಆಗಿತ್ತು. ಸೊ ಎರಡನೇ ದಿನದ ಮುಕ್ತಾಯದ ಹೊತ್ತಿಗೆ 489 ರನ್ಗಳನ್ನ ಕಲೆ ಹಾಕಿ ಆಲ್ ಔಟ್ ಆಗ್ತಾರೆ. ಇನ್ನೇನು ಎಂಡ್ ಸೆಷನ್ ಅಷ್ಟೊತ್ತಿಗೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಅನ್ನ ಶುರು ಮಾಡುತ್ತೆ. ಸೊ ಈ ಮೂಲಕ ನೋಡಿದ್ರೆ ಆಲ್ಮೋಸ್ಟ್ 2 ದಿನ ಕೂಡ ಅಂದ್ರೆ ಪಂದ್ಯ ಆರಂಭವಾದಂತ 2 ದಿನ ಆಲ್ಮೋಸ್ಟ್ ಎಂಡ್ವರೆಗೂ ಕೂಡ ಸೌತ್ ಆಫ್ರಿಕಾ ಬ್ಯಾಟಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಷನ್ ಅನ್ನ ಮಾಡಿದೆ. ಇನ್ನು ಭಾರತಕ್ಕೆ ಮೈನಸ್ ಆಗ್ತಾ ಇರೋದೇನಪ್ಪಾ ಅಂದ್ರೆ ಭಾರತದ ಪರ ಬ್ಯಾಟರ್ಗಳ ಪವಿಲಿಯನ್ ಪರೇಡ್. ಒಂದ್ ಕಡೆ ನೋಡಿದ್ರೆ ಸೌತ್ ಆಫ್ರಿಕಾ ತಂಡ ಭಾರತದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ರನ್ಗಳ ರಾಶಿಯನ್ನೇ ಪೇರಿಸಿದೆ. ಸೊ ಇದನ್ನ ಚೇಸ್ ಮಾಡಬೇಕು ಅಂದ್ರೆ ಭಾರತದ ಬ್ಯಾಟಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಇರಬೇಕಾಗಿತ್ತು. ಸೊ ಅವರ ರನ್ಸ್ ಅನ್ನ ನೋಡಿದಾಗಲೇ ಭಾರತ ಈ ಪಂದ್ಯವನ್ನ ಗೆಲ್ಲುತ್ತಾ ಎನ್ನುವಂತ ಅನುಮಾನ ಶುರುವಾಗಿತ್ತು. ಹೀಗಾಗಿ ಅಟ್ಲೀಸ್ಟ್ ಡ್ರಾನಲ್ಲಾದ್ರೂ ಕೂಡ ಪಂದ್ಯವನ್ನ ಮುಗಿಸಬಹುದು ಅನ್ಸಿದ್ರೆ ಭಾರತ ಟಫ್ ಕಾಂಪಿಟೇಷನ್ ಅನ್ನ ಕೊಡ್ಲೇಬೇಕಿತ್ತು ಬ್ಯಾಟಿಂಗ್ ನಲ್ಲಿ. ಆದ್ರೆ ಬ್ಯಾಟಿಂಗ್ ಶುರು ಮಾಡಿದಂತ ಭಾರತ 3ನೇ ದಿನವಾದಂತ ಸೋಮವಾರ ಪೆವಿಲಿಯನ್ ಪರೇಡ್ನೇ ನಡೆಸಿದೆ. ಭಾರತ ಪರ ಯಶಸ್ವಿ ಜೈಸ್ವಾಲ್ ಬಿಟ್ರೆ ಉಳಿದವರೆಲ್ಲ ಬೇಗ ಔಟ್ ಆಗಿದ್ದಾರೆ. ಯಶಸ್ವಿ ಜೈಸ್ವಾಲ್ ಭಾರತ ಪರ ಅರ್ಧ ಶತಕ ಗಳಿಸಿದ್ದು ಬಿಟ್ರೆ ಅಂದ್ರೆ 58 ರನ್ಗಳನ್ನ ಕಲೆ ಹಾಕಿದ್ದು ಬಿಟ್ರೆ ಉಳಿದವರೆಲ್ಲ ಬೇಗನೆ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಅದರಲ್ಲೂ ಕೂಡ ಧ್ರುವ್ ಜುರೇಲ್ ಅಂತೂ ಡಕ್ ಔಟ್. ಸೊ ವಾಷಿಂಗ್ಟನ್ ಸುಂದರ್ ಒಂದ್ ರೇಂಜಿಗೆ ಫೈಟ್ ಕೊಟ್ರು ಅನ್ನೋದನ್ನ ಬಿಟ್ರೆ ಉಳಿದ ಯಾವ ಬ್ಯಾಟರ್ಗಳ ಕಡೆಯಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಸೊ ಒಬ್ಬ ಬೌಲರ್ ಆಗಿ ಕುಲ್ದೀಪ್ ಕೂಡ ಇಲ್ಲಿ ಒಂದ್ ರೇಂಜಿಗೆ ಓಕೆ ಅನ್ಸುತ್ತೆ. ಬಟ್ ಉಳಿದ ಯಾವ ಟಾಪ್ ಆರ್ಡರ್ ಬ್ಯಾಟರ್ಗಳಿಂದಲೂ ಕೂಡ ಬಿಗ್ ಸ್ಕೋರ್ ಬರಲೇ ಇಲ್ಲ.
ಒಂದ್ ರೀತಿ ಪಂದ್ಯವನ್ನ ಕೈ ಚೆಲ್ಲಿದ ರೀತಿಯಲ್ಲೇ ಅಂದ್ರೆ ಗಿವ್ ಅಪ್ ತರನೇ ಇವರು ಬ್ಯಾಟಿಂಗ್ ಅನ್ನ ಮಾಡಿದ್ರು. ಸೊ ಹೀಗೆ ಭಾರತ ಮಾಡಿಕೊಂಡಿರುವಂತಹ ಮಿಸ್ಟೇಕ್ಗಳಿಂದಲೇ ಈಗ ಈ ಪಂದ್ಯವನ್ನ ಸೋಲೋ ಹಂತಕ್ಕೆ ಬಂದಿದ್ದಾರೆ. ಸದ್ಯದ ಸಿಚುವೇಶನ್ ಅಲ್ಲಿ ಭಾರತ ಈ ಪಂದ್ಯವನ್ನ ಗೆಲ್ಲುತ್ತೆ ಅನ್ನೋದು ಕೂಡ ಕನಸಿನ ಮಾತಾಗುತ್ತೆ. ಅಟ್ಲೀಸ್ಟ್ ಡ್ರಾನಲ್ಲಾದ್ರೂ ಕೂಡ ಮುಗಿಸ್ತಾರೆ ಅಂದ್ರೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ. ಸೊ ಮೂರನೇ ದಿನ ಕೂಡ ಸೌತ್ ಆಫ್ರಿಕಾವೇ ಪಾರಪತ್ಯ ಮೆರೆದಿದೆ. ಮೊದಲ 2 ದಿನ ಬ್ಯಾಟಿಂಗ್ ನಲ್ಲಿ ಡಾಮಿನೇಷನ್ ಮಾಡಿದ್ರೆ ಮೂರನೇ ದಿನ ಬೌಲಿಂಗ್ ನಲ್ಲಿ ತಾವೆಷ್ಟು ಸ್ಟ್ರಾಂಗ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಟೆಸ್ಟ್ ಕ್ರಿಕೆಟ್ ನಲ್ಲಿ ಟೆಂಬಾ ಬೌಮಾ ನೋ ಲಾಸ್ ಜರ್ನಿ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಭಾರತಕ್ಕೂ ಕೂಡ ಒಳ್ಳೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಭಾರತ ಎಡವಿದ್ದು ಎಲ್ಲಿ ಈ ಪಂದ್ಯವನ್ನ ಗೆಲ್ಲುವಂತ ಚಾನ್ಸಸ್ ಇತ್ತಾ, ಕಳ್ಕೊಂಡಿದ್ದು ಹೇಗೆ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.